ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಶುಶೀಸ್ ಕಿಚನ್. ಇವತ್ತು ನನ್ನ ಕಿಚನಲ್ಲಿ ಬೆಂಡೆಕಾಯಿಂದ ಹುಳಿ ಸಾರು ತೋರಿಸ್ತಾ ಇದ್ದೀನಿ. ಗೊಜ್ಜು ಅಂತಲೇ ಹೇಳ್ಬೋದು. ತಮಿಳಲ್ಲಿ ವೆಂಡಕಾಯಿ ಪುಳಿಕೊಳಂಬು ಅಂತ ಹೇಳ್ತಾರೆ. ನೋಡಿ ಅಷ್ಟು ಸಖತ್ತಾಗಿರುತ್ತೆ. ಇದಕ್ಕೆ ಏನೇನು ಬೇಕು ಅಂತ ನಾನೆಲ್ಲ ಆಲ್ರೆಡಿ ತೆಗೆದಿಟ್ಕೊಂಡ್ಬಿಟ್ಟಿದ್ದೀನಿ. ಅರ್ಧ ಕೆಜಿ ಬೆಂಡೆಕಾಯಿನ ತುಳಿದ್ಬಿಟ್ಟು ನೀಟಾಗಿ ಒರೆಸ್ಬಿಟ್ಟು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮುಂಚಿತವಾಗಿ ಕಟ್ ಮಾಡಿಕೊಂಡ್ರೆ ಅಂಟಂಟು ಬರಲ್ಲ ಅಂತ ಆಲ್ರೆಡಿ ನಾನು ಹೇಳಿದ್ದೀನಿ. ಸ್ವಲ್ಪ ಆಯಿಲ್ ಹಾಕ್ಕೊಂಡು ಬೆಂಡೆಕಾಯಿನ ಫ್ರೈ ಮಾಡ್ಕೊಳ್ಳೋಣ. ಹಾಗೆ ಸ್ವಲ್ಪ ಸಾಲ್ಟನ್ನು ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಸಾಲ್ಟ್ ಸೇರಿಸುವಾಗ ನೋಡಿ ಒಂಚೂರು ಅಂಟು ಇರಲ್ಲ. 1 ಅವರ್ ಬಿಫೋರೇ ಕಟ್ ಮಾಡಿ ಇಟ್ಕೋಬೇಕು ಬೆಂಡೆಕಾಯಿನ. ಇದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿ ತೆಗೆದಿಟ್ಕೋಬೇಕು. ಅದಕ್ಕೆ ಫಸ್ಟೇ ಹುರ್ಕೊತಾ ಇದ್ದೀನಿ. ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಹುರ್ಕೊಳ್ಳಿ. ಇದಕ್ಕೆ ಏನೇನು ಬೇಕು ಅಂತ ನೋಡಿ ತೋರಿಸ್ತೀನಿ. ಸಾಂಬಾರು ಈರುಳ್ಳಿ ಇದೆ, ಬೆಂಡೆಕಾಯಿ ಫ್ರೈ ಮಾಡಿ ಇಟ್ಕೊಂಡಿದ್ದೆ, 1 ಸ್ಪೂನು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಇದೆ, ಸ್ವಲ್ಪ ಬೆಲ್ಲ, ಮತ್ತೆ ಹುಳಿ 1 ಲೆಮನ್ ಗಾತ್ರ ಹಳೆ ಹುಳಿ ತೊಗೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ ಹಾಕ್ತಾ ಇದ್ದೀನಿ, ಅದು ಲಾಸ್ಟಲ್ಲಿ ಹೇಳ್ತೀನಿ, ಮತ್ತೆ 1 ಸ್ಪೂನ್ ಸಾಂಬಾರ್ ಪೌಡ್ರು, 1 ಸ್ಪೂನ್ ರೆಡ್ ಚಿಲ್ಲಿ ಪೌಡರ್ ತೊಗೊಂಡಿದ್ದೀನಿ. ಆಯಿಲ್ ಸ್ವಲ್ಪ ಜಾಸ್ತಿನೇ ಹಾಕೋಬೇಕು. ಒಂದು ಪಾತ್ರೆ ಇಟ್ಕೊಂಡು ಆಯಿಲ್ ಸೇರಿಸ್ಕೊಂಡು ಸಾಸಿವೆ ಸ್ವಲ್ಪ, ಮತ್ತು 1/4 ಸ್ಪೂನ್ ಮೆಂತ್ಯ. ಈ ಥರ ಹುಳಿ ಸಾರೆಲ್ಲ ಮಾಡುವಾಗ ಮೆಂತ್ಯ ಸೇರಿಸ್ಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿ ಮೆಂತ್ಯ ಸೇರಿಸ್ಕೊಂಡು ಸ್ವಲ್ಪ ಒಂದು 20 ಸೆಕೆಂಡ್ಸ್ ಹಾಗೆ ಬಿಡೋಣ. ನಂತರ ಒಂದು 20 ಎಸಳು ಬೆಳ್ಳುಳ್ಳಿನ ಬಿಡಿಸ್ಕಿಟ್ಕೊಂಡಿದ್ದೀನಿ. ಪೇಸ್ಟು ಸೇರಿಸ್ಬೇಕು, ಮತ್ತು ಬೆಳ್ಳುಳ್ಳಿನೂ ಈ ಥರ ಸೇರಿಸ್ಬೇಕು. ಹುಳಿ ಸಾರಿಗೆಲ್ಲ ಈ ಥರ ಸೇರಿಸುವಾಗ ತುಂಬ ಟೇಸ್ಟ್ ಬರುತ್ತಪ್ಪ ಸಾರು. ನೋಡಿ ಅದು ಹಾಕಿದ ನಂತರ ಸಾಂಬಾರು ಈರುಳ್ಳಿ ಸೇರಿಸ್ಕೊತಾ ಇದ್ದೀನಿ. ಸಾಂಬಾರು ಈರುಳ್ಳಿ ಇಲ್ಲ ಅಂದರೆ ನೀವು ಬಿಗ್ ಆನಿಯನ್ನೇ ಸೇರಿಸ್ಕೊಳ್ಳಿ, ದೊಡ್ಡದಾಗಿದೆಯಲ್ಲ ಆ ಆನಿಯನ್ನೇ ಸೇರಿಸ್ಕೊಳ್ಳಿ, ಏನೂ ತೊಂದರೆ ಇಲ್ಲ. ಇವಾಗ ಒಂದು ಆನಿಯನನ್ನು 2 ಟೊಮೆಟೊನು ಕೋರ್ಸಾಗಿ ಪೇಸ್ಟ್ ಮಾಡ್ಕೊಂಡ್ಬರ್ಬೇಕು. ಇವಾಗ ಸ್ವಲ್ಪ ಕರಿಬೇವಿನ ಸೊಪ್ಪು ಸೇರಿಸ್ಬಿಟ್ಟು ನೋಡಿ ಜಾರಲ್ಲಿ ಕೋರ್ಸಾಗಿ ಪೇಸ್ಟ್ ಮಾಡ್ಕೊಂಡು ಬಂದಿದ್ದೀನಿ. 1 ಈರುಳ್ಳಿ ಮತ್ತು 2 ಟೊಮೆಟೊ, ಅದನ್ನು ಇವಾಗ ಇದ್ರಲ್ಲಿ ಸೇರಿಸ್ಕೊಳ್ಳೋಣ. ನಾವು ಕಟ್ ಮಾಡಾಕುವಾಗ ಟೊಮೆಟೊ ಹಾಗೆ ಒಂಥರ ಸಿಪ್ಪೆ ಹಾಕಾಗೆ ನಿಂತ್ಕೊಂಡಿರುತ್ತೆ ಸಾರಲ್ಲಿ, ಅದಷ್ಟು ಟೇಸ್ಟ್ ಬರಲ್ಲ. ಆಲ್ರೆಡಿ ನಾವು ಆನಿಯನ್ ಹಾಕಿದ್ದೀವಿ, ಅದರಿಂದ ಇದನ್ನು ಕೋರ್ಸಾಗಿ ಪೇಸ್ಟ್ ಮಾಡಿದ್ದೀವಿ. ಮಾಡಿ ಸ್ವಲ್ಪ ಹೊತ್ತು ಮುಚ್ಚಿಬಿಟ್ಟು ಬೇಯಿಸ್ಕೊಳ್ಳೋಣ. ನಂತರ ಜಿಂಜರ್ ಗಾರ್ಲಿಕ್ ಪೇಸ್ಟು ಇವಾಗ ಸ್ವಲ್ಪ ಸೆಂಟ್ರಲ್ಲಿ ಹಾಕ್ಬಿಟ್ಟು, ಆಯಿಲೆಲ್ಲ ಸೆಂಟ್ರಿಗೆ ಬರ್ತಲ್ವ ಅದಲ್ಲೇ ಅದನ್ನು ಹಾಗೆ ಫ್ರೈ ಮಾಡ್ಕೊತೀನಿ. ಕಮ್ಮಿನೇ ಹಾಕಿ, ಒಂದು ಸ್ಮಾಲ್ ಸ್ಪೂನಲ್ಲಿ 1 ಸ್ಪೂನು, ಇಲ್ಲ ಬಿಗ್ ಸ್ಪೂನಲ್ಲಿ 1/2 ಸ್ಪೂನ್, ಇಷ್ಟೇ ಸಾಕು. ಆಲ್ರೆಡಿ ನಾವು ಬೆಳ್ಳುಳ್ಳಿನ ಸೇರಿಸ್ಕೊಂಡಿದ್ದೀವಿ. ನೋಡಿ ಸೆಂಟ್ರಲ್ ಆಯಿಲಲ್ಲಿ ಅದು ಚೆನ್ನಾಗಿ ಫ್ರೈ ಆಗಿದೆ. ಜಿಂಜರ್ ಗಾರ್ಲಿಕ್ ಪೇಸ್ಟು ಅಂಟ್ಕೊಂಡು ಬಿಡುತ್ತೆ ಅಂತ ನಾನು ಇವಾಗ ಹಾಕಿದ್ದೀನಿ. ಇವಾಗೆಲ್ಲ ಚೆನ್ನಾಗಿ ಮಿಕ್ಸ್ ಕೊಟ್ಬಿಟ್ಟು ಇದಕ್ಕೆ 2 ಪೌಡ್ರನ್ನು ಯೂಸ್ ಮಾಡ್ತಾ ಇದ್ದೀನಿ. ರೆಡ್ ಚಿಲ್ಲಿ ಪೌಡರು ಯೂಸ್ ಮಾಡ್ತೀನಿ, ಮತ್ತು ಸಾಂಬಾರ್ ಪೌಡರ್ನು ಯೂಸ್ ಮಾಡ್ತೀನಿ. ಸ್ವಲ್ಪ ಅರಿಶಿನೂ ಹಾಕಬೇಕು. ಸ್ವಲ್ಪ ಅರಿಶಿನ ಸೇರಿಸ್ಕೊಂಡು ನಂತರ ರೆಡ್ ಚಿಲ್ಲಿ ಪೌಡರು ಮತ್ತು 1 ಸ್ಪೂನು ಸಾಂಬಾರ್ ಪೌಡರ್, ಬೇಳೆ ಸಾರಿಗೆಲ್ಲ ಯೂಸ್ ಮಾಡ್ತೀವಲ್ವ, 2 ಸೇರಿಸೋಣ. ನಿಮಗೆ ಖಾರ ಸ್ವಲ್ಪ ಇನ್ನೂ ಸ್ವಲ್ಪ ಜಾಸ್ತಿ ಬೇಕು ಅಂದರೆ ಇನ್ನೊಂದು 1/2 ಸ್ಪೂನ್ ಜಾಸ್ತಿ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಖಾರ ಇದ್ದಷ್ಟು ಚೆನ್ನಾಗಿರುತ್ತೆ. ನಾವು ಸ್ವಲ್ಪ ಖಾರ ಕಮ್ಮಿ ತಿನ್ನೋದ್ರಿಂದ ನಾನು ಕಮ್ಮಿಯಾಗಿ ಹಾಕಿದ್ದೀನಿ. ಚೆನ್ನಾಗಿ ಇದು ಹೊಂದ್ಕೋಬೇಕು, ಸ್ಮೆಲ್ಲೆಲ್ಲ ಹೋಗಬೇಕು. ನೋಡಿ ಈ ಥರ ಆಯಿಲಲ್ಲೇ ಫ್ರೈ ಮಾಡ್ಕೊಳ್ಳೋಣ. ಅಷ್ಟು ಟೇಸ್ಟಿಯಾಗಿರುತ್ತಪ್ಪ. 1 ಸೌಟು ನಾವು ಈ ಹುಳಿನ ಹಾಕ್ಕೊಂಡು ತಿಂದ್ಬಿಡ್ಬೋದು. ಇನ್ನೂ ಬೇಕು ಬೇಕು ಅನ್ನಿಸ್ತಾ ಇರುತ್ತೆ, ಅಷ್ಟು ಸಖತ್ತಾಗಿರುತ್ತೆ. ನೋಡಿ ಇವಾಗ ನಾನು ಎಲ್ಲ ಕಿವುಚಿಟ್ಕೊಂಡಿದ್ದೆ. 1 ಲೆಮನ್ ಗಾತ್ರ ಹಳೆ ಹುಳಿ, ಇದು ಟೇಸ್ಟ್ ಇರುತ್ತೆ. ಅದರಿಂದ ನೋಡಿ ಚೆನ್ನಾಗಿ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳೋಣ. ಹೊಸ ಹುಳಿಗಿನ್ನ ಹಳೆ ಹುಳಿ ಟೇಸ್ಟ್ ಇರುತ್ತೆ. ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಈ ಥರ ಮುಚ್ಚಿಡೋಣ. ಮುಚ್ಚಿಟ್ಬಿಟ್ಟು ಸ್ವಲ್ಪ ನೀರು ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಮುಚ್ಚಿಟ್ಬಿಟ್ಟು ಹಾಗೆ ಬೇಯಿಸ್ಕೊಳ್ಳೋಣ. ಬೇಯಿಸ್ಕೊಂಡು ಲಾಸ್ಟಲ್ಲಿ ಆ ಬೆಂಡೆಕಾಯಿ ಎಲ್ಲ ಫ್ರೈ ಮಾಡ್ಕೊಂಡಿದ್ದೀವಲ್ವ ಅದನ್ನು ಹಾಕಿ ಫ್ರೈ ಮಾಡ್ಕೊಳ್ಳುವಾಗ ಅದಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡ್ಕೊಂಡು ಇದು ಎಲ್ಲ ಫ್ರೈ ಆದಾಗ ಚಿಕ್ಕದಾಗಿರುತ್ತಲ್ವ, ಇವಾಗ ನೀರು ಹಾಕಿ ಬೇಯಿಸುವಾಗ ಅದು ದೊಡ್ಡದಾಗಿ ಅರಳುತ್ತೆ. ಇವಾಗ ನಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಬೇಕಾಗುತ್ತೋ ಅಷ್ಟು ನೀರನ್ನ ಇದ್ರಲ್ಲಿ ಸೇರಿಸ್ಕೊಳ್ಳೋಣ. ಸೇರಿಸ್ಕೊಂಡು ನೋಡಿ ಎಷ್ಟು, 1 ಗ್ಲಾಸ್, ಒಂದು ಚಿಕ್ಕ ಗ್ಲಾಸ್ ಆದರೂ ಸರಿನೇ, ಇಲ್ಲ ನಿಮಗೆ ಸ್ವಲ್ಪ ಲಿಕ್ವಿಡ್ ಆಗಬೇಕು ಅಂದ್ರೂ ಮಾಡ್ಕೊಳ್ಳಿ. ಸ್ವಲ್ಪ ನೀರು ಎಕ್ಸ್ಟ್ರಾನೇ ಹಾಕೊಳ್ಳೋಣ, ಯಾಕಂದರೆ ಲಾಸ್ಟಲ್ಲಿ ಒಂದು ನಾನು ಇಂಗ್ರೀಡಿಯೆಂಟ್ ಸೇರಿಸ್ತಾ ಇದ್ದೀನಿ ಅಂತ ಹೇಳಿದೆ ಅಲ್ವಾ, ಆವಾಗ ಸ್ವಲ್ಪ ತಿಕ್ಕಾಗುತ್ತೆ ಗ್ರೇವಿ. ಇವಾಗ
ನೋಡಿ ಬೇಯ್ತಾ ಇದೆ, ಎಲ್ಲ ಆಲ್ರೆಡಿ ಫ್ರೈ ಆಗಿದೆ ಅಲ್ವಾ. ಇವಾಗ ಸ್ವಲ್ಪ 1 ಗ್ಲಾಸ್ ನೀರಷ್ಟು ಹಾಕ್ಬಿಟ್ಟು ಎಲ್ಲ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು, ಇವಾಗ ಲಾಸ್ಟಲ್ಲಿ ಸ್ವಲ್ಪ ಬೆಲ್ಲ, ನಿಮಗೆ ಬೆಲ್ಲ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಹುಳಿ ಸಾರಿಗೆಲ್ಲ ಬಂದು ಒಂದು ಸ್ವಲ್ಪ ಇದೆಲ್ಲ ಅರ್ಧ ಬೇಕು ಅಂದರೂ ಕೂಡ ಹಾಕೊಳ್ಳಿ, ಇಲ್ಲ ಸ್ಕಿಪ್ ಮಾಡ್ಕೊಳ್ಳಿ. ಇದೆಲ್ಲ ಟೇಸ್ಟ್ ಕೊಡುತ್ತೆ ಬೆಲ್ಲ ಮಾತ್ರ. ಇವಾಗ ಮುಚ್ಚಿಡೋಣ, ಒಂದು 5 ನಿಮಿಷ ಎಲ್ಲ ಚೆನ್ನಾಗಿ ಹೊಂದ್ಕೊಂಡು ಬರುತ್ತೆ. ನೋಡಿ ಬೆಂಡೆಕಾಯಿ ಎಲ್ಲ ಅರಳಿಕೊಂಡು ಮೇಲೆ ತೇಲ್ತಾ ಇದೆ. ಇವಾಗ ಲಾಸ್ಟಲ್ಲಿ 1 ಸ್ಪೂನ್ ಅಕ್ಕಿ ಹಿಟ್ಟನ್ನ ಒಂದು 5-6 ಸ್ಪೂನ್ ನೀರಲ್ಲಿ ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ ಮಿಕ್ಸ್ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಗ್ರೇವಿ. ಅಷ್ಟು ಬೈಂಡಿಂಗ್ ಆಗಿರುತ್ತೆ. ಬೇರೆ ಏನು ಸೇರಿಸ್ಬಾರ್ದು, ಅಕ್ಕಿ ಹಿಟ್ಟು ಮಾತ್ರನೇ. ಸ್ವಲ್ಪ ನೀರು ಸೇರಿಸ್ಕೊಂಡು ಇದಕ್ಕೆ ನೋಡಿ ಈ ಥರ ಸೇರಿಸ್ಕೋಬೇಕು. ಸೇರಿಸ್ಕೊಂಡು ಮಿಕ್ಸ್ ಮಾಡಿಬಿಟ್ಟು ಕೊತ್ತಂಬರಿ ಸೊಪ್ಪನ್ನ ಮೇಲೆ ಹಾಕ್ಕೊಂಡು ಸರ್ವ್ ಮಾಡಿಕೊಂಡ್ರೆ ನಮ್ಮ ಬೆಂಡೆಕಾಯಿ ಹುಳಿ ಸೂಪರಾಗಿ ರೆಡಿ ಆಗಿಬಿಡುತ್ತೆ. ನೀವುಗಳು ಮಾಡಿ ನೋಡಿಪ್ಪ, ತುಂಬ ಸಖತ್ತಾಗಿರುತ್ತೆ. ಬೇಳೆ ಸಾರು ಮಾಡ್ಕೊತಾ ಇರ್ತೀವಿ, ಪಲ್ಯ ಮಾಡ್ಕೊತಾ ಇರ್ತೀವಿ. ಹುಳಿ ಸಾರು ನಾನು ತೋರಿಸಿರೋ ರೀತಿಯಲ್ಲಿ ಮಾಡಿ ನೋಡಿ, ನಿಮಗೂ ಇಷ್ಟ ಆಗುತ್ತೆ, ನಿಮ್ಮ ಮನೆಯವರೆಲ್ಲ ಇಷ್ಟಪಡ್ತಾರೆ. ಯಾರ್ಯಾರು ನನ್ನ ಚಾನಲ್ನ ನೋಡ್ತಾ ಇದ್ದೀರೋ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ನೋಡಿಪ್ಪ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ ಆಯಿತಾ. ತುಂಬ ಸಖತ್ತಾಗಿರುತ್ತೆ ಮಾತ್ರ ಹುಳಿ. ಒಂದು ಸಾರಿ ಟ್ರೈ ಮಾಡಿ ನಾನು ತೋರಿಸಿರೋ ರೀತಿಯಲ್ಲಿ. ಹೇಗೆ ಬಂತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿಪ್ಪ. ಇದನ್ನ ಸಿಹಿ ಗೆಣಸಲ್ಲೂ ಮಾಡ್ಬೋದು, ಈ ಥರ ತುಂಬ ಇದಲ್ಲೂ ಮಾಡ್ಬೋದು. ನಾನು ಸ್ವೀಟ್ ಗೆಣಸಲ್ಲಿ ಕೂಡ ಮಾಡ್ತೀನಿ, ಅಷ್ಟೇ ಸಿಹಿಯಾಗಿ ಖಾರವಾಗಿ ತುಂಬ ಚೆನ್ನಾಗಿರುತ್ತೆ. ಅದನ್ನು ಇನ್ನೊಂದು ಸಾರಿ ತೋರಿಸ್ತೀನಿ ನೋಡಿ. ತುಂಬ ಸಖತ್ತಾಗಿ ಬಂದಿದೆ. ಕೊತ್ತಂಬರಿ ಸೊಪ್ಪನ್ನ ಮೇಲೆ ಹಾಕ್ಬಿಟ್ಟು ನಾವು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ತುಂಬ ಸಖತ್ತಾಗಿ ಬಂದಿದೆ. ಟೇಸ್ಟ್ ಕೂಡ ಹಾಗೆ ಸಖತ್ತಾಗಿರುತ್ತೆ. ಅನ್ನದ ಜೊತೆಗೆ ಇದು ಸಖತ್ತಾಗಿರುತ್ತೆ ನೋಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಪ್ಪ. ಥ್ಯಾಂಕ್ ಯು.